Hi students, I am back with our next chapter from sociology, which is man and culture. ಓಕೆ ಮಕ್ಕಳೇ, ನಾವು ಮ್ಯಾನ್ ಆ್ಯಂಡ್ ಸೊಸೈಟಿ ನೋಡಿದ್ವಿ ಆಯಿತಾ. ಸೊಸೈಟಿಯಲ್ಲಿ ಸೊಸೈಟಿ ಇಲ್ಲದೆ ಮನುಷ್ಯ ಇರೋಕ್ಕಾಗಲ್ಲ, ಮನುಷ್ಯ ಇಲ್ಲದೆ ಸೊಸೈಟಿ ಇಲ್ಲ. ಸೊಸೈಟಿ ಬಂದಿರೋದೇ ಮನುಷ್ಯನಿಂದ, ಮನುಷ್ಯ ಡೆವಲಪ್ ಆಗಿರೋದೇ ಸೊಸೈಟಿಯಿಂದ ಅಂತ ನೋಡಿದ್ವಿ ಆಯಿತಾ ಮಕ್ಕಳೇ. ಈಗ ನೋಡೋಣ ಮ್ಯಾನ್ ಆ್ಯಂಡ್ ಕಲ್ಚರ್. ಈಗ ನೆಕ್ಸ್ಟ್ ನಮ್ಮ ಚಾಪ್ಟರ್ ಸೋಷಿಯಾಲಜಿದು. ಇದು ಓದಿದ್ರೆ ಫಸ್ಟ್ ಪಾರ್ಟಿನ ಸೋಷಿಯಾಲಜಿ ಮುಗ್ದು ಹೋಗ್ಬಿಡುತ್ತೆ ಆಯಿತಾ ಮಕ್ಕಳೇ. ಇದು ತುಂಬ ಸಣ್ಣದಿದೆ ಚಾಪ್ಟರು, ತುಂಬ ಈಸಿ ಆಗಿದೆ. ಮ್ಯಾನ್ ಆ್ಯಂಡ್ ಕಲ್ಚರ್ ಅಂತ ಹೇಳ್ಬಿಟ್ಟು ಆಯಿತಾ ಮಕ್ಕಳೇ. ಕಲ್ಚರ್ ಅಂದರೆ ಏನು ಮಕ್ಕಳೇ? ಕಲ್ಚರಲ್ಲಿ ಏನೇನು ಬರುತ್ತೆ ಗೊತ್ತಾ? ಇದೊಂದು ಕರೆಕ್ಟಾಗಿ ಮೀನಿಂಗ್ ಹೇಳಕ್ಕೆ ಬರಲ್ಲ ಕಲ್ಚರಿಂದು. ಇದರಲ್ಲಿ ಕಲ್ಚರ್ ಅಂದರೆ ಏನೇನೆಲ್ಲ ಬರುತ್ತೆ ಒಳಗೆ, ಅದ್ರ ಒಳಗೆ ಅಂತ ಹೇಳ್ಬೋದು. ಫಸ್ಟ್ ಬಂದ್ಬಿಟ್ಟು ಕಲ್ಚರ್ ಅಂತ ಹೇಳಿದ್ರೆ ನಮ್ಮ ಇದು ಬರುತ್ತೆ, ಫುಡ್, ಕ್ಲೋತಿಂಗ್ ಮಾಡ್ತೀವಲ್ಲ, ಕ್ಲೋದಿಂಗ್. ಆಮೇಲೆ ಇದು ವೆದರ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಏನಾದರೂ ನಾವಿರೋ ಜಾಗದಲ್ಲಿ ಚಳಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ದಪ್ಪ ಬಟ್ಟೆ ಹಾಕೋದು ಆ ಥರ ಮಾಡ್ತೀವಿ ಅಲ್ವಾ. ಏನಾದರೂ ನಾವಿರೋ ಜಾಗದಲ್ಲಿ ಸೆಕೆ ಜಾಸ್ತಿ ಇತ್ತು ಅಂದರೆ ನಮ್ಮ ಬಟ್ಟೆಗಳು ಸ್ಟೈಲ್ ಚೇಂಜ್ ಇರುತ್ತೆ, ನಮ್ಮ ಬಟ್ಟೆಗಳು ತೆಳು ಇರುತ್ತೆ ಆಯಿತಾ, ಹಾಗಿರುತ್ತೆ. ಅದೇ ನಾವಿರೋ ಜಾಗ ಚಳಿದಿದ್ರೆ ನಮ್ಮ ಬಟ್ಟೆಗಳು ತುಂಬ ದಪ್ಪ ಇರುತ್ತೆ ಆಯಿತಾ. ಆ ಥರ ಚೇಂಜ್ ಆಗುತ್ತೆ ನಮ್ಮ ಫುಡ್ಡು, ಕ್ಲಾದಿಂಗ್, ವೆದರ್, ನಮ್ಮ ಬಿಹೇವಿಯರ್, ನಾವು ಹೇಗೆ ಬಿಹೇವ್ ಮಾಡ್ತೀವಲ್ಲ, ನಮ್ಮ ಬಿಹೇವಿಯರ್, ನಮ್ಮ ನಾಲೆಡ್ಜ್. ಈಗ ನೋಡಿ, ಒಬ್ಬೊಬ್ರು ಹೇಳ್ತಾರೆ ಆ ಕಂಟ್ರಿಯಲ್ಲಿದ್ದವರು, ಆ ಜಾಗದಲ್ಲಿದ್ದವರು, ಆ ಸೈಡಲ್ಲಿದ್ದವರು ತುಂಬ, ಈಗ ನಾವು ಹೇಳ್ತೀವಿ ಕೇರಳದಲ್ಲಿದ್ದವರು ತುಂಬ ಮೆದುಳು ಇರುತ್ತೆ ಅವರಿಗೆ, ಅವ್ರು ತುಂಬ ಜಾಣರಿರ್ತಾರೆ ಅಂತ ಹೇಳ್ತೀವಲ್ಲ, ಆ ಥರ ನಾಲೆಡ್ಜ್ ಡಿಪೆಂಡ್ ಆಗುತ್ತೆ. ನಮ್ಮ ಬಿಹೇವಿಯರ್, ನಾವು ಹೇಗೆ ಬಿಹೇವ್ ಮಾಡ್ತೀವಿ ಬೇರೆಯವ್ರ ಜೊತೆ, ನಮ್ಮ ಕಮ್ಯುನಿಕೇಷನ್ ಹೇಗಿರುತ್ತೆ, ನಾವು ಮಾತಾಡೋ ಟೈಮಿಗೆ ನಮ್ಮ ವರ್ಡ್ಸ್ ಹೇಗಿರುತ್ತೆ ಆಯಿತಾ, ನಮ್ಮ ಬಿಹೇವಿಯರು ಎಲ್ಲ ಡಿಪೆಂಡ್ ಆಗುತ್ತೆ ಮಕ್ಕಳೇ ಆಯಿತಾ. ಆಮೇಲೆ ಫುಡ್ ಹೇಳಿದೆ, ಫುಡ್ಡು ಕೂಡ ವೆದರ್ ಮೇಲೆ, ನಾವಿರೋ ಜಾಗದ ಮೇಲೆ, ಇದ್ರ ಮೇಲೆಲ್ಲ ಚೇಂಜಸ್ ಆಗುತ್ತೆ ಮಕ್ಕಳೇ ಆಯಿತಾ. ಕರ್ನಾಟಕದಲ್ಲಿರೋ ಥರ ಫುಡ್ಡು ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರ್ ಅಂತಿದ್ದೀನಿ, ಕರ್ನಾಟಕದಲ್ಲೇ ಬರುತ್ತೆ, ಕರ್ನಾಟಕದಲ್ಲಿರುವಂತಹ ಫುಡ್ಡು ಜಾಸ್ತಿ ಕೇರಳದವ್ರು ಇರಲ್ಲ. ಕೇರಳದಲ್ಲಿರುವಂತಹ ಫುಡ್ಡು ಮಹಾರಾಷ್ಟ್ರದಲ್ಲಿರಲ್ಲ, ಮಹಾರಾಷ್ಟ್ರದಲ್ಲಿರುವಂಥ ಫುಡ್ಡು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿರಲ್ಲ, ಹೌದಲ್ವಾ, ಚೇಂಜಸ್ ಇರುತ್ತೆ ಆಯಿತಾ ಮಕ್ಕಳೇ. ಆಮೇಲೆ ಬಂದ್ಬಿಟ್ಟು ಇದು ಬಿಹೇವಿಯರ್ ಹೇಳಿದೆ, ನಾಲೆಡ್ಜ್ ಹೇಳಿದೆ, ಕ್ಲೋದಿಂಗು, ವೆದರು, ಫುಡ್ಡು. ಆಮೇಲೆ ಇದು ಮಕ್ಕಳೇ, ಬಿಲೀವ್ ಮಾಡ್ತೀವಲ್ಲ, ಬಿಲೀವ್ ಅಥವಾ ಬಿಲೀಫ್ ಆಯಿತಾ. ನಾವು ಯಾರ ಮೇಲೆ ಬಿಲೀವ್ ಮಾಡ್ತೀವಿ, ನಮ್ಮ ರಿಲಿಜಿಯನ್ನು, ಇದು ಕೂಡ ಬರುತ್ತೆ ಕಲ್ಚರಲ್ಲಿ, ರಿಲಿಜಿಯನ್ನು ಕೂಡ ಬರುತ್ತೆ ಮಕ್ಕಳೇ. ಬಿಲೀವ್ ಸ್ಪೆಲ್ಲಿಂಗ್ ತಪ್ಪಾಗಿದೆ. ನಾವು ಯಾವುದು, ಈಗ ಭಕ್ತಿ ಯಾರ ಮೇಲಿದೆ ನಮಗೆ ಆಯಿತಾ, ಬಿಲೀವ್ ಯಾರ ಮೇಲಿದೆ, ನಮ್ಮ ರಿಲಿಜಿಯನ್ ಯಾವುದು, ಇದೆಲ್ಲ ಕಲ್ಚರಲ್ಲಿ ಬರುತ್ತೆ ಮಕ್ಕಳೇ. ಇದೆಲ್ಲ ಸೇರಿಬಿಟ್ಟು ಕಲ್ಚರ್ ಆಗುತ್ತೆ. ಮ್ಯಾನ್ ಮತ್ತು ಅವನ ಕಲ್ಚರ್ ಹೇಗಿರುತ್ತೆ ಅನ್ನೋದು ಇದು ಚಾಪ್ಟರ್. ಈ ಚಾಪ್ಟರ್ನ ಓದಿದ್ರೆ ಮಕ್ಕಳೇ ನಮಗೇನು ಗೊತ್ತಾಗುತ್ತೆ? ಆಫ್ಟರ್ ಸ್ಟಡಿಂಗ್ ದಿಸ್ ಚಾಪ್ಟರ್ ಯು ಲರ್ನ್ ದ ಕಾನ್ಸೆಪ್ಟ್ ಆಫ್ ಕಲ್ಚರ್ ಆ್ಯಂಡ್ ಇಟ್ಸ್ ಡೆವಲಪ್ಮೆಂಟ್. ಕಲ್ಚರ್ ಅನ್ನೋ ಕಾನ್ಸೆಪ್ಟು ಹೇಗೆ ಬಂತು, ಹೇಗೆ ಡೆವಲಪ್ ಆಗಿದೆ, ಮತ್ತು ಕಲ್ಚರಲ್ ಡೈವರ್ಸಿಟಿ ಆ್ಯಂಡ್ ಕಸ್ಟಮ್ಸ್ ಹೇಗೆ ಇದೆ ಅಂತ. ಕಲ್ಚರಲ್ ಡೈವರ್ಸಿಟಿ, ಕಲ್ಚರ್ ಯಾವ್ಯಾವ ಥರ ಇದೆ, ಯಾವ್ಯಾವ ಥರ ಡಿಫ್ರೆಂಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಮಕ್ಕಳೇ. ಇನ್ ಅವರ್ ಡೈಲಿ, ಈಗ ನಾವು ಚಾಪ್ಟರಿಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬ ಸಣ್ಣ ಚಾಪ್ಟರ್, ಬೇಗ ಆಗುತ್ತೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಆಯಿತಾ ಮಕ್ಕಳೇ. ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಅರ್ಥ ಆಗ್ತಿದೆಯೋ ಇಲ್ಲ ಯಾವ ಥರ ಮೆಥಡ್ ಬೇಕು ನಿಮಗೆ ಅರ್ಥ ಆಗೋಕ್ಕೆ, ಇದನ್ನೆಲ್ಲ ಹೇಳಿ ಆಯಿತಾ ಮಕ್ಕಳೇ. ನಿಮ್ಮ ಒಪಿನಿಯನ್ ಕೂಡ ಶೇರ್ ಮಾಡಿ. ಈಗ ನಾವು ಚಾಪ್ಟರಿಗೆ ಹೋಗೋಣ. ಇನ್ ಅವರ್ ಡೈಲಿ ಕನ್ವರ್ಸೇಷನ್ಸ್ ದ ವರ್ಡ್ ಕಲ್ಚರ್ ಈಸ್ ಜನರಲಿ ಯೂಸ್ ಟು ರೆಫರ್ ಟು ಗುಡ್ ಬಿಹೇವಿಯರ್. ನೋಡಿ ಮಕ್ಕಳೇ, ಇಲ್ಲಿ ನಾನು ಇದೊಂದು ಬಿಟ್ಬಿಟ್ಟೆ, ಬಿಹೇವಿಯರ್ ಬರ್ದ್ನಲ್ಲ ಅವಾಗಲೇ ಆಯಿತಾ. ಇನ್ ಅವರ್ ಡೈಲಿ ಕನ್ವರ್ಸೇಷನ್ಸ್, ಈಗ ನಾವೇನು ಡೈಲಿ ಮಾತಾಡೋದು ಇದೆಲ್ಲ ಇದೆಯಲ್ಲ, ಅದರಲ್ಲಿ ಮೇನ್ ವರ್ಡು ಕಲ್ಚರ್ ಇಸ್ ಜನರಲಿ ಯೂಸ್ ಟು ರೆಫರ್ ಗುಡ್ ಬಿಹೇವಿಯರ್. ನಮ್ಮ ಬಿಹೇವಿಯರ್ ಹೇಗಿದೆ ಆಯಿತಾ, ಎಷ್ಟು ಒಳ್ಳೆ ಬಿಹೇವಿಯರ್ ಇದೆ ನಮ್ಮದು ಅನ್ನೋದು ತುಂಬ ಜಾಸ್ತಿ
ಇದಾಗುತ್ತೆ. ಆಮೇಲೆ ಕಸ್ಟಮ್ಸ್, ಆಮೇಲೆ ನಮ್ಮ ಟ್ರೆಡಿಷನ್, ನಾವು ಯಾವ ಥರ ಬಟ್ಟೆ ಹಾಕ್ತೀವಿ, ನಾವು ಯಾವ ಥರ ಊಟ ಮಾಡ್ತೀವಿ, ನಮ್ಮ ಊಟ ಹೇಗಿದೆ, ನಮ್ಮ ಬಟ್ಟೆ ಹೇಗಿದೆ, ಇದೆಲ್ಲ. ಆಮೇಲೆ ರಿಚುವಲ್ಸ್, ನಾವು ಯಾವ ಥರ ಹಬ್ಬ ಮಾಡೋದು, ಯಾರ ಮೇಲೆ ಜಾಸ್ತಿ ಭಕ್ತಿ ಮಾಡ್ತೀವಿ, ಆಯಿತಾ, ಇದೆಲ್ಲ ಡಿಪೆಂಡ್ ಆಗುತ್ತೆ ಮಕ್ಕಳೇ. ಲೆಟ್ ಅಸ್ ಸಿ ಹೌ ದಿಸ್ ವರ್ಡ್ ಈಸ್ ಯೂಸ್ಡ್ ಇನ್ ಸೋಷಿಯಾಲಜಿ. ಈ ವರ್ಡನ್ನ ಸೋಷಿಯಾಲಜಿಯಲ್ಲಿ ಹೇಗೆ ಯೂಸ್ ಮಾಡಿದ್ದಾರೆ? ದ ವರ್ಡ್ ಕಲ್ಚರ್ ಇಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಕಾಲೆರೆ. ನೋಡಿ ಮಕ್ಕಳೇ, ಕಲ್ಚರ್ ಅನ್ನೋ ವರ್ಡ್ ಬಂದಿರೋದು ಲ್ಯಾಟಿನ್ ವರ್ಡಿಂದ, ಆಯಿತಾ, ಲ್ಯಾಟಿನ್ ಲ್ಯಾಂಗ್ವೇಜ್ ವರ್ಡಿಂದ ಬಂದಿರೋದು. ಕಲ್ಚರ್ ಅನ್ನೋ ವರ್ಡ್ ಎಲ್ಲಿಂದ ಬಂದಿದೆ? ಕಲ್ಚರ್ ವರ್ಡ್ ಕೇಮ್ ಫ್ರಮ್ ಲ್ಯಾಟಿನ್ ವರ್ಡ್ ಕಾಲ್ಡ್ ಕಾಲೆರಾ ಅಥವಾ ಕಾಲೆರೆ. ದಿಸ್ ವರ್ಡ್ ಮೀನ್ಸ್ ಕಲ್ಟಿವೇಟ್. ಕಲ್ಟಿವೇಷನ್ ಇದು ನಮಗೆ ಗೊತ್ತಿದೆ, ಆಯಿತಾ. ವೇರಿಯಸ್ ಸೋಷಿಯಾಲಜಿಸ್ಟ್ ಹ್ಯಾವ್ ಡಿಫೈನ್ಡ್ ದಿಸ್ ವರ್ಡ್ ಇನ್ ಡಿಫ್ರೆಂಟ್ ವೇಸ್. ಕಲ್ಚರ್ ಈಸ್ ದಟ್ ಕಾಂಪ್ಲೆಕ್ಸ್ ಸಿಸ್ಟಮ್ ಇನ್ವಾಲ್ವಿಂಗ್ ನಾಲೆಡ್ಜ್, the arts, morality, law, customs, abilities and talents that we learn being members of society. In short, whatever we are, this is our culture. ನೋಡಿ ಮಕ್ಕಳೇ, ಏನು ಹೇಳ್ತಿದ್ದಾರೆ, ಸೋಷಿಯಾಲಜಿಸ್ಟುಗಳು ಈ ವರ್ಡನ್ನು ತುಂಬ ಬೇರೆ ಬೇರೆ ಥರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತೆ, ಆಯಿತಾ. ಕಲ್ಚರ್ ಇಸ್ ದಟ್ ಕಾಂಪ್ಲೆಕ್ಸ್ ಸಿಸ್ಟಮ್, ಇದೊಂದು ತುಂಬ ಕಾಂಪ್ಲೆಕ್ಸ್ ಸಿಸ್ಟಮ್, ಆಯಿತಾ, ಸಣ್ಣದಲ್ಲ, ಏನೋ ಒಂಚೂರು ಹೇಳಿ ಅರ್ಥ ಮಾಡಿಸಿ ಬಿಡೋದಕ್ಕೆ. ಇದೊಂದು ಕಾಂಪ್ಲೆಕ್ಸ್ ಸಿಸ್ಟಮ್. ಈಗ ನಾವು ಏನಿದ್ದೀವಲ್ಲ, ಇದೇ ನಮ್ಮ ಕಲ್ಚರ್. ಇದು ಈಗ ನೋಡಿ, ನನ್ನ ಕಲ್ಚರ್ ಬೇರೆ, ನಿಮ್ಮ ಕಲ್ಚರ್ ಬೇರೆ, ಹೌದಲ್ವಾ. ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬೇರೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬೇರೆ, ಹೌದಲ್ವಾ. ಇದೆಲ್ಲ ನೋಡಿದ್ರೆ ಇದು ನಮ್ಮ ಕಲ್ಚರನ್ನ ಡಿಫೈನ್ ಮಾಡುತ್ತೆ. ನಾವು ಯಾವ ಥರ ಇದ್ದೀವಿ, ನಾವು ಯಾವ ಥರ ತಿಂತೀವಿ, ನಾವು ಯಾವ ಥರ ಮಾತಾಡ್ತೀವಿ, ನಮ್ಮ ಬಿಹೇವಿಯರ್ ಬೇರೆಯವ್ರ ಜೊತೆ ಹೇಗಿದೆ, ಆಯಿತಾ, ನಾವು ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಗ್ರೇಟ್ಫುಲ್ ಮಾಡ್ತೀವಿ, ನಾವು ಎಷ್ಟು ಗ್ರೇಟ್ಫುಲ್ಲಾಗಿ ಇದ್ದೀವಿ, ನಾವು ದೊಡ್ಡವ್ರನ್ನ ನೋಡಿದ್ರೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ, ಇದೆಲ್ಲ ಬರುತ್ತೆ ಮಕ್ಕಳೇ ನಮ್ಮ ಕಲ್ಚರಲ್ಲಿ, ಆಯಿತಾ. ಅದನ್ನೇ ಇವ್ರು ಹೇಳ್ತಿದ್ದಾರೆ. ಇನ್ವಾಲ್ವಿಂಗ್ ನಾಲೆಡ್ಜ್ ಕೂಡ, ನಮ್ಮ ನಾಲೆಡ್ಜ್ ಕೂಡ ಇದರಲ್ಲಿ ಬರುತ್ತೆ. ಆಮೇಲೆ ನಾವೇನು ಆರ್ಟ್ಗಳು ಮಾಡ್ತೀವಲ್ಲ, ಅದು ಕೂಡ ಇದರಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮಾರಾಲಿಟಿ, ನಮ್ಮ ಮಾರಲ್ಸ್ ಹೇಗಿದೆ, ಅದು ಕೂಡ ಬರುತ್ತೆ. ಮಾರಲ್ಸ್ ಅಂದರೆ ಮಕ್ಕಳೇ, ನಾವು ಯಾವ ಥರ ಮಾರಲ್ ಸ್ಟೋರಿಗಳು ಕೇಳಿದ್ದೀರಾ, ಅದರಲ್ಲಿ ಒಂದು ಲಾಸ್ಟಲ್ಲಿ ಒಂದು ನೀತಿ ಇರುತ್ತೆ. ನೀತಿ ಅಂತಾರೆ ಮಾರಲಿಗೆ, ನೀತಿ ಇರುತ್ತೆ. ಆ ಥರ ನಮ್ಮ ಜೀವನದಲ್ಲಿ ಏನಿದೆ, ನಾವು ಯಾವ ಥರ ನಡೀತಿದ್ದೀವಿ ಅದು. ಆಮೇಲೆ ಲಾ, ನಾವೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ನಾವು ಪಾಲಿಸ್ತಿದ್ದೀವ, ಇದು ಬರುತ್ತೆ, ಆಯಿತಾ. ಆಮೇಲೆ ಎಬಿಲಿಟೀಸ್ ಆ್ಯಂಡ್ ಟ್ಯಾಲೆಂಟ್ಸ್, ನಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ, ನಮ್ಮಲ್ಲಿ ಎಬಿಲಿಟಿ ಇದೆಯಾ, ಏನಾದರೂ ಒಂದು ಕೆಲಸ ಮಾಡೋದಕ್ಕೆ, ಯಾರಿಗಾದರೂ ಅರ್ಥ ಮಾಡಿಸೋದಕ್ಕೆ, ಏನಾದರೂ ಹೇಳ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ನಮ್ಮಲ್ಲಿ ಇದೆಯಾ, ಇದು ನಾನು ಎಕ್ಸಾಂಪಲ್ಸ್ ಕೊಡ್ತಿರೋದು, ಆಯಿತಾ. ಆ್ಯಂಡ್ ಟ್ಯಾಲೆಂಟ್, ನಮ್ಮ ಹತ್ರ ಯಾವುದಾದ್ರೂ ಟ್ಯಾಲೆಂಟ್ ಇದೆಯಾ, ಇದೆಲ್ಲ ನಮ್ಮ ಕಲ್ಚರನ್ನು ಸೊಸೈಟಿಯಲ್ಲಿದ್ದಾಗ ಇದೆಲ್ಲ ನಮ್ಮ ಕಲ್ಚರ್ ಆಗಿಬಿಡುತ್ತೆ, ಆಯಿತಾ. ಇದನ್ನೇ ನಾವು ಕಲ್ಚರ್ ಅಂತ ಹೇಳ್ತೀವಿ. ಇನ್ ಶಾರ್ಟ್, ವಾಟ್ ಎವರ್ ವಿ ಆರ್, ಸ್ವಲ್ಪನೇ ಹೇಳಬೇಕಂದ್ರೆ ಈಗ ನಾವು ಏನಿದ್ದೀವೋ ಅದೇ ನಮ್ಮ ಕಲ್ಚರ್ ಅಂತ ಹೇಳ್ಬೋದು, ಆಯಿತಾ. ಕಲ್ಚರ್ ಇಸ್ ಶೇಪ್ಡ್ ಬೈ ಜಿಯೋಗ್ರಾಫಿಕಲ್ ಫೀಚರ್ಸ್. ನೋಡಿ, ಕಲ್ಚರ್ ಇಸ್ ಶೇಪ್, ನಾನು ಹೇಳಿದೆ, ನಾವು ಯಾವ ಜಾಗದಲ್ಲಿ ಇದ್ದೀವಿ ಅದು ಕೂಡ ಡಿಪೆಂಡ್ ಆಗುತ್ತೆ ಕಲ್ಚರ್ ಚೇಂಜ್ ಆಗೋಕ್ಕೆ ಅಂತ. ಈಗ ನೋಡಿ, ಜಿಯೋಗ್ರಾಫಿಕಲ್ ಫೀಚರ್ಸಲ್ಲಿ ಹೋಗಿಬಿಟ್ರೆ ಮಕ್ಕಳೇ, ನಮಗೆ ಗೊತ್ತಿದೆ 4 ಜಿಯೋಗ್ರಾಫಿಕಲ್ ಫೀಚರ್ಸ್ ಇದೆ. ಮೌಂಟೇನ್ಸ್, ಆಮೇಲೆ ಗಂಗಾಟಿಕ್ ಪ್ಲೇನ್, ಆಮೇಲೆ ಡೆಕ್ಕನ್ ಪ್ಲಾಟ್ಯೂ, ಮತ್ತು ಇದು ಕೋಸ್ಟಲ್ ರೀಜನ್ಸ್. ನೋಡಿ ಮಕ್ಕಳೇ, ಮೌಂಟೇನ್ ರೇಂಜಸಲ್ಲಿ ಇರೋ ಟ್ರೆಡಿಷನ್ನೇ, ಕಲ್ಚರೇ ಬೇರೆದಿರುತ್ತೆ. ಆಮೇಲೆ ಮಧ್ಯದಲ್ಲಿ ಗಂಗಾ ಪ್ಲೇನ್ಸಲ್ಲಿರೋ ಟ್ರೆಡಿಷನ್ನೇ ಬೇರೆ ಇರುತ್ತೆ, ಆಯಿತಾ. ಆಮೇಲೆ ಕೆಳಗೆ ಬಂದುಬಿಟ್ಟು ಡೆಕ್ಕನ್ ರೀಜನಲ್ಲಿ ಇರೋ ಟ್ರೆಡಿಷನ್ನೇ ಬೇರೆ, ಕೋಸ್ಟಲ್ ರೀಜನಲ್ಲಿ ಇರೋ ಟ್ರೆಡಿಷನ್ನೇ ಬೇರೆ, ಆಯಿತಾ ಮಕ್ಕಳೇ. ಇದು ಕೂಡ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಟ್ರೆಡಿಷನ್ಸ್ ಆ್ಯಂಡ್ ನೀಡ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಸೊಸೈಟಿ, ಇದೆಲ್ಲ ಶೇಪ್ ಮಾಡತ್ತಂತೆ. ನೋಡಿ, ನಮ್ಮ ಟ್ರೆಡಿಷನ್ ಕ್ರಿಯೇಟ್ ಆಗೋಕ್ಕೆ ಇದೆಲ್ಲ ಶೇಪ್ ಮಾಡತ್ತಂತೆ. ಏನು? ಜಿಯೋಗ್ರಾಫಿಕಲ್ ಫೀಚರ್ಸ್. ಮೌಂಟೇನ್ ರೇಂಜಸ್ಸಲ್ಲಿರೋರಿಗೆ ಚಳಿ ಜಾಸ್ತಿ, ಅವ್ರ ಬಟ್ಟೆ ಡಿಫ್ರೆಂಟ್ ಆಗಿರುತ್ತೆ, ಅವ್ರ ಕುಕ್ಕಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ, ಅವ್ರ ಊಟದ ವಸ್ತುಗಳು ಡಿಫ್ರೆಂಟ್ ಆಗಿರುತ್ತೆ. ಈಗ ನೋಡಿ ಮಕ್ಕಳೇ, ಅಲ್ಲಿದ್ದವರೆಲ್ಲ ಈಗ ಯಾರು ಜಾಸ್ತಿ ಬಿಸಿಲು ಕಡೆ ಅಲ್ಲೆಲ್ಲ ಇರ್ತಾರಲ್ಲ, ಅವರಿಗೆ ಹೈಡ್ರೇಟ್ ಆಗಿಬಿಡತ್ತೆ ಬಾಡಿ ಏನಾಗುತ್ತೆ ಹೇಳಿ, ನೀರು ಬೇಗ ಹೈಡ್ರೇಟ್ ಮಾಡ್ಕೊಂಡು ಬಿಡತ್ತೆ. ಅವಾಗ ಅವರಿಗೆ ನೀರಿನ ವಸ್ತುಗಳು ಜಾಸ್ತಿ ಬೇಕಾಗತ್ತೆ, ಆಯಿತಾ. ಫಾರ್ ಎಕ್ಸಾಂಪಲ್, ಮಹಾರಾಷ್ಟ್ರದಲ್ಲಿರೋರಿಗೆ ನೀರಿನ ವಸ್ತುಗಳು ಅದೆಲ್ಲ ಜಾಸ್ತಿ ಬೇಕು. UP, ಮಹಾರಾಷ್ಟ್ರ, ಮಧ್ಯಪ್ರದೇಶ ಇಲ್ಲೆಲ್ಲ ಇರೋರಿಗೆ ಹೈಡ್ರೇಟೆಡ್ ಆಗಿಬಿಡತ್ತೆ ಬೇಗ ಅವ್ರ ಬಾಡಿ. ಅವ್ರು ಏನು ಮಾಡಬೇಕು, ಈ ವಾಟ್ರಿ ಥಿಂಗ್ಸ್ನ ಜಾಸ್ತಿ ತಿನ್ನಬೇಕಾಗತ್ತೆ,
ಆಯಿತಾ. ಅದೇ ಕಾಶ್ಮೀರಲ್ಲಿದ್ದವ್ರಿಗೆ ಬೇಕಾ ವಾಟ್ರಿ ಥಿಂಗ್ಸ್ ಜಾಸ್ತಿ, ಅವ್ರು ಫಸ್ಟೇ ಚಳಿ, ಎಲ್ಲಿಂದ ಹೈಡ್ರೇಟ್ ಆಗುತ್ತೆ ಮಕ್ಕಳೇ ಬಾಡಿ, ಹೈಡ್ರೇಟ್ ಜಾಸ್ತಿ ಆಗಲ್ಲ. ಅವರು ದಪ್ಪ ದಪ್ಪ ಥಿಂಗ್ಸ್, ಈ ಬ್ರೆಡ್ ಥರ ಆ ಥರ ಜಾಸ್ತಿ ಯೂಸ್ ಮಾಡ್ತಾರೆ ಅವ್ರ ಫುಡ್ ಕಲ್ಚರಲ್ಲಿ. ಅದೇ ಮಹಾರಾಷ್ಟ್ರನ್ಸು ಅವ್ರ ಫುಡ್ ಸ್ಟೈಲ್ ಬೇರೆ, ಮತ್ತು ಅವರು ಅಲ್ಲಿ ಇರೋ ತಾಪಮಾನ ಬಿಸಿಲಿದೆಯಲ್ಲ ಅಲ್ಲಿ ತುಂಬ ಜಾಸ್ತಿ ಆಯಿತಾ, ಕಂಪೇರ್ಡ್ ಟು ಹಿಮಾಲಯನ್ಸಲ್ಲಿ ತುಂಬ ಚಳಿ ಆಯಿತಾ. ಅಲ್ಲಿದ್ದವ್ರು ಜಾಸ್ತಿ ಐಸ್ ಕ್ರೀಮ್ಸ್ ಅದೆಲ್ಲ ಜಾಸ್ತಿ, ಅವ್ರಿಗೆ ಅದು ಜಾಸ್ತಿ ಇಷ್ಟ ಆಗಲ್ಲ, ಚೆನ್ನಾಗಿ ಅನಿಸಲ್ಲ. ಚಳಿಯಲ್ಲೇ ಇರ್ತಾರೆ, ಮತ್ತು ಚಳಿಯಲ್ಲಿ ಆ ವಸ್ತುಗಳು ಅಷ್ಟು ಇಷ್ಟ ಆಗಲ್ಲ ಆಯಿತಾ. ಅವ್ರಿಗೆ ಬಿಸಿ ಬಿಸಿ ಟೀ, ಬಿಸಿ ಬಿಸಿ ಕಾಫಿ ಇದೆಲ್ಲ ಅವರಿಗೆ ತುಂಬ ಇಷ್ಟ ಆಗುತ್ತೆ ಆ ಜಾಗದಲ್ಲಿರೋರಿಗೆ, ಹಿಮಾಲಯನ್ಸ್ ಕಡೆಯವರಿಗೆ. ಅದೇ ಮಹಾರಾಷ್ಟ್ರದಲ್ಲಿ ಬನ್ನಿ, ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶಲ್ಲಿ, ಯು ಪಿಯಲ್ಲಿ ಇಲ್ಲೆಲ್ಲ ಒಂಚೂರು ಐಸ್ ತಿನ್ನೋಣ, ಒಂಚೂರು ತಣ್ಣಗಿರೋ ವಸ್ತುಗಳು ತಿನ್ನೋಣ ಆ ಥರ ಇಷ್ಟ ಆಗುತ್ತೆ. ಯಾಕಂದರೆ ಬಾಡಿ ಹೈಡ್ರೇಟ್ ಆಗ್ತಿರುತ್ತೆ, ತಣ್ಣದು ಬೇಕಾಗಿರುತ್ತೆ. ಮತ್ತು ಫುಡ್ಡಲ್ಲೂ ಕೂಡ ಅವರು ಚಿಯಾ ಸೀಡ್ಸ್ ಇದೆಲ್ಲ ಒಂಚೂರು ನೆಂದ್ಕೊಂಡು ಇಟ್ಕೊಂಡು ಇದೆಲ್ಲ ತಿನ್ನೋದು, ಕುಡಿಯೋದು ಅದೆಲ್ಲ ಜಾಸ್ತಿ ಮಾಡ್ತಾರೆ. ಯಾಕೆ ಹೇಳಿ, ಬಾಡಿಗೆ ನೀರು ಬೇಕು ಅವರಿಗೆ ಆಯಿತಾ. ಅದೇ ನಮ್ಮ ಸೌತ್ ಕಡೆಗೆ ಬಂದುಬಿಟ್ರೆ ನಾವು ಎಲ್ಲ ಮಿಕ್ಸ್ ಆಯಿತಾ. ನಮಗೆ ಜಾಸ್ತಿ ಚಳಿನೂ ಇಲ್ಲ, ಜಾಸ್ತಿ ಸೆಕೆನೂ ಇಲ್ಲ. ಸೆಕೆ ಕಾಲ ಒಂಚೂರು ಇರುತ್ತೆ, ಚಳಿಗಾಲ ಒಂಚೂರು ಇರುತ್ತೆ, ಈ ಥರ ನಮ್ಗೆ ಮೇಂಟೈನ್ ಆಗಿದೆ. ನಮಗೇನು ಪ್ರಾಬ್ಲಮ್ ಇಲ್ಲ. ನಾವು ಅಲ್ಲೂ ಸೆಟ್ ಆಗ್ತೀವಿ, ಇಲ್ಲೂ ಅವ್ರದ್ದು ಕಲ್ಚರನ್ನು ನಾವು ಇದು ಮಾಡ್ತೀವಿ, ಇವ್ರ ಕಲ್ಚರನ್ನು ನಾವು ಅಲ್ಲಿ ಹೋದರೂ ಸೆಟ್ ಆಗ್ತೀವಿ, ಅಲ್ಲಿ ಹೋದರೂ ಸೆಟ್ ಆಗ್ತೀವಿ ಆಯಿತಾ ಮಕ್ಕಳೇ. ನೆಕ್ಸ್ಟ್ ಹೋಗೋಣ. ಇದು ನಿಮಗೆ ಜಿಯೋಗ್ರಫಿಕಲ್ ಫೀಚರ್ಸ್ ಮೇಲೆ ಕಲ್ಚರ್ ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದೆ. ಟ್ರೆಡಿಷನ್ಸ್ ಆ್ಯಂಡ್ ನೀಡ್ಸ್ ಪರ್ಟಿಕ್ಯುಲರ್ ಸೊಸೈಟಿ. ದಟ್ ಈಸ್ ದ ರೀಸನ್ ವಿ ಕ್ಯಾನ್ ನಾಟ್ ಕಾಲ್ ಒನ್ ಕಲ್ಚರ್ ಗುಡ್ ಆ್ಯಂಡ್ ಅನದರ್ ಕಲ್ಚರ್ ಬ್ಯಾಡ್. ಇದೇ ರೀಸನ್ ಏನು ಹೇಳಿ, ಡಿಫ್ರೆಂಟ್ ಆಗಿದ್ದೀವಿ, ಅದಕ್ಕೆ ನಾವು ಒಂದು ಕಲ್ಚರ್ ಗುಡ್ ಇದೆ, ಇನ್ನೊಂದು ಕಲ್ಚರ್ ಬ್ಯಾಡ್ ಇದೆ ಅಂತ ಹೇಳೋಕ್ಕೆ ಬರಲ್ಲ ಮಕ್ಕಳೇ ಆಯಿತಾ. ಆ ಜಾಗದ ಮೇಲೆ, ಅಲ್ಲಿರೋ ವೆದರ್ ಮೇಲೆ ಅದು ಕಲ್ಚರ್ ಡಿಪೆಂಡ್ ಆಗುತ್ತೆ ಆಯಿತಾ. ಕಲ್ಚರ್ ಈಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಜನ್ರೇಷನ್ ಟು ಜನ್ರೇಷನ್. ನೋಡಿ ಮಕ್ಕಳೇ, ಕಲ್ಚರು ನಾವು ಹುಟ್ಟಿದ ತಕ್ಷಣ ನಮಗೆ ಬರಲ್ಲ, ಇದು ಜನ್ರೇಷನ್ ಟು ಜನ್ರೇಷನ್ ನಾವು ಕಲ್ತು ಮತ್ತೆ ನಮ್ಮ ಮುಂದೆ ಬರೋರಿಗೆ ಇದು ಪಾಸ್ ಮಾಡುವಂತಹ ವಸ್ತು ಆಯಿತಾ ಕಲ್ಚರ್. ಅದು ಅವರು ನಮ್ಮನ್ನು ನೋಡಿ ಕಲಿಯೋದು. ಹೇಳ್ತಾರೆ ನೋಡಿ, ದೊಡ್ಡವ್ರನ್ನ ನೋಡಿ ಕಲಿಬೇಕು ಅಂತ ಹೇಳ್ತಾರೆ. ಏನು ಕಲಿತೀವಿ ನಾವು ಕಲ್ಚರ್ನ ಕಲಿತೀವಿ. ಅವ್ರು ಹೇಗೆ ಪಾಲಿಸ್ಕೊಂಡು ಬಂದಿದ್ದಾರೋ ನಾವು ಹಾಗೆ ಪಾಲಿಸ್ಕೊಂಡು ಹೋಗ್ತೀವಿ ಆಯಿತಾ. ಅದು ಕಲ್ಚರ್. ನಮಗೆ ಹುಟ್ಟಾಗ ನಮಗೆ ಗೊತ್ತಿರತ್ತ ಮಕ್ಕಳೇ, ನಾವು ಯಾವ ರಿಲೀಜನ್ನು, ನಾವು ಯಾವ ಕಲ್ಚರ್ ಅವರು, ನಾವು ಏನು ತಿನ್ನಬೇಕು, ನಾವು ಯಾವ ಥರ ಬಟ್ಟೆ ಹಾಕಬೇಕು, ಏನೂ ಗೊತ್ತಿರಲ್ಲ, ಹೌದಲ್ವಾ. ನಮ್ಮ ಸೊಸೈಟಿನ, ನಮ್ಮ ಫ್ಯಾಮ್ಲಿನ, ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮ್ಲಿನ, ಆಮೇಲೆ ನಮ್ಮ ಸೊಸೈಟಿನ ನೋಡಿ ಕಲಿತೀವಿ ನಾವು. ನಾವು ಇಲ್ಲಿ ಬಿಲಾಂಗ್ ಮಾಡ್ತೀವಿ, ನಾವು ಹೀಗಿರಬೇಕು, ನಮ್ಮ ನಮ್ಮ ಫುಡ್ ಸ್ಟೈಲ್ ಹೀಗಿರಬೇಕು, ನಮ್ಮ ಕ್ಲಾದಿಂಗ್ ಸ್ಟೈಲ್ ಹೀಗಿರಬೇಕು, ಇದೆಲ್ಲ ಹೀಗೆ ನಮಗೆ ಸೊಸೈಟಿಯಿಂದ ಗೊತ್ತಾಗುತ್ತೆ ಆಯಿತಾ ಮಕ್ಕಳೇ. ಇದು ನಮ್ಮ ಕಲ್ಚರ್ನ ನಾವು ಸೊಸೈಟಿಯಿಂದ ಕಲಿತೀವಿ. ದ ಲ್ಯಾಂಗ್ವೇಜ್ ವಿ ಹ್ಯಾವ್ ಲರ್ನ್ಡ್ ಹ್ಯಾಸ್ ಬೀನ್ ಪಾಸ್ಡ್ ಆನ್ ಟು ಅಸ್ ಬೈ ಅವರ್ ಎಲ್ಡರ್ಸ್. ಇದು ನಾನು ಏನು ಲ್ಯಾಂಗ್ವೇಜ್ ಮಾತಾಡ್ತಿದ್ದೀನಲ್ಲ ನಿಮ್ಮ ಜೊತೆ, ಇದು ಕೂಡ ನನ್ನ ಪೇರೆಂಟ್ಸಿಂದ, ನನ್ನ ಟೀಚರ್ಸಿಂದ ಕಲ್ತಿರೋದು, ಹೌದಲ್ವಾ. ಇದು ನನಗೆ ಪಾಸ್ ಆನ್ ಆಗಿರುವಂತಹ ಪಾಸ್ ಆನ್ ಆಗಿರುವಂತಹ ಲ್ಯಾಂಗ್ವೇಜ್. ಕಲ್ಚರ್ ಈಸ್ ಸಬ್ಜೆಕ್ಟ್ ಟು ಚೇಂಜ್ ಕಾನ್ಸ್ಟೆಂಟ್ಲಿ. ಕಲ್ಚರ್ ಏನಾಗುತ್ತೆ ಹೇಳಿ, ಕಾನ್ಸ್ಟೆಂಟ್ಲಿ ಚೇಂಜ್ ಆಗ್ತಾ ಇರುತ್ತೆ, ಚೂರು ಆಯಿತಾ. ಆ್ಯಸ್ ಯು ಮೈಟ್ ಹ್ಯಾವ್ ಅಬ್ಸರ್ವ್, ದ ಸ್ಟೈಲ್ ಆಫ್ ಡ್ರೆಸ್ಸಿಂಗ್, ಹೇರ್ ಸ್ಟೈಲ್ಸ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಹ್ಯಾವ್ ಚೇಂಜ್ಡ್ ಅ ಲಾಟ್ ಓವರ್ ದ ಪಾಸ್ಟ್ 10 years. ಹೌದಲ್ವಾ, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗಿದೆ. ಈಗ ನಾವು ಇಂಡಿಯನ್ಸ್ ಆಗಿ ಒಂಚೂರು ವೆಸ್ಟರ್ನ್ ಥರ ಕ್ಲಾದಿಂಗ್ ಇದೆಲ್ಲ ನಮ್ಮದು ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ ಮಕ್ಕಳೇ. ಫಸ್ಟು ಇಲ್ಲಿ ಇಂಡಿಯನ್ಸ್ ಬರೀ ಏನು ಮಾಡ್ತಿದ್ರು, ಕುರ್ತಾ ಪೈಜಾಮ, ಸ್ಯಾರಿ ಆಯಿತಾ, ಈ ಥರ ಇತ್ತು ನಮ್ಮದು ಡ್ರೆಸ್ಸಿಂಗ್ ಸೆನ್ಸ್. ಈಗೇನಾಗಿದೆ ಹೇಳಿ, ಬ್ಯಾಗಿ, ಜೀನ್ಸ್, ಟಾಪ್ಸ್, ಈ ಥರ ನಮ್ಮದು ವೆಸ್ಟರ್ನ್ ಸ್ಟೈಲ್. ಇದು ಚೇಂಜ್ ಆಗಿರುವಂಥದ್ದು ನಾನು ಹೇಳ್ತಿರೋದು. ಹಾಗೆ ನಮ್ಮ ಹೇರ್ ಸ್ಟೈಲ್ ಏನಿತ್ತು, ಮೊದಲನೇ ಅವ್ರದ್ದು 2 ಈಗ ಸ್ಕೂಲ್ಸಲ್ಲಿ ಹಾಕ್ಕೊಂಡು ಹೋಗ್ತಾರಲ್ಲ ಆ ಥರ ಹಾಕ್ಕೊತಿದ್ರು, ಇಲ್ಲ ಒಂದು ಜಡೆ ಹಾಕ್ಕೊಂಡು ಹಿಂದೆ ಬಿಟ್ಕೊತಿದ್ರು, ಈ ಥರ ಇತ್ತು ನಮ್ಮ ಸ್ಟೈಲು, ಹೌದಲ್ವಾ. ಈಗೇನಾಗಿದೆ, ಈಗ ಬೇರೆ ಬೇರೆ ಹೇರ್ ಸ್ಟೈಲ್ಸ್ ಬಂದಿದೆ. ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಕೂಡ ನಮ್ಮದು ಮುದ್ದೆ, ಅಕ್ಕಿ, ರೊಟ್ಟಿ ಇದೆಲ್ಲ ಇತ್ತು. ಈಗ ಪಾಸ್ತಾ, ಮ್ಯಾಗಿ, ನೂಡಲ್ಸ್ ಈ ಥರ ಆಗಿದೆ, ಹೌದಲ್ವಾ. ಇದು ಚೇಂಜಸ್, ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ ಆಯಿತಾ. ಹ್ಯಾವ್ ಚೇಂಜ್ಡ್ ಅ ಲಾಟ್ ಫ್ರಮ್ ಪಾಸ್ಟ್ 10 years. 10 yearsಯಿಂದ ಇದೆಲ್ಲ ನಮ್ಮದು ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ದಸ್ ದ ಕಲ್ಚರ್ ಆಫ್ ಒನ್ ಸೊಸೈಟಿ ಡಿಫರ್ಸ್ ಫ್ರಮ್ ದಟ್ ಆಫ್ ಅನದರ್ ಸೊಸೈಟಿ. ನೋಡಿ, ಇದು ಕಲ್ಚರು ಒಂದು ಸೊಸೈಟಿಯಿಂದ ಇನ್ನೊಂದು ಸೊಸೈಟಿಗೆ ಡಿಫ್ರೆಂಟ್ ಆಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಕಲ್ಚರಲ್ ಡೈವರ್ಸಿಟಿ, ಎಷ್ಟು ಥರದ ಕಲ್ಚರ್ಗಳಿದ್ದಾವೆ
ಡಿಫ್ರೆಂಟು ಅಂತ ಹೇಳ್ತಿದ್ದಾರೆ. ಲೆಟ್ ಅಸ್ ಇಮ್ಯಾಜಿನ್ ದಟ್ ವಿ ಆರ್ ವಾಕಿಂಗ್ ಅಲಾಂಗ್ ಅ ಫೇಮಸ್ ಸ್ಟ್ರೀಟ್ ಇನ್ ಬ್ಯಾಂಗ್ಳೂರ್. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಬ್ಯಾಂಗ್ಳೂರಲ್ಲಿ ಒಂದು ಫೇಮಸ್ ಸ್ಟ್ರೀಟಲ್ಲಿ, ಒಂದು ಫೇಮಸ್ ರೋಡಲ್ಲಿ ಓಡಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ಆಯಿತಾ. ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ. ಬ್ಯಾಂಗ್ಳೂರ್ ಏನು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ಹೌದಲ್ವಾ? ಇಲ್ಲಿ ಬರೆದ್ಬಿಡ್ತೀನಿ. ಬೆಂಗಳೂರು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ. ಇದೆಲ್ಲ ಇಂಪಾರ್ಟೆಂಟ್ ಮಕ್ಕಳು, ಇದೆಲ್ಲ ನಿಮಗೆ ಗೊತ್ತಿರಬೇಕು, ಹೌದಾ. ವಿ ವಿಲ್ ಗೆಟ್ ಟು ಸಿ ಪೀಪಲ್ ಡ್ರೆಸ್ಡ್ ಇನ್ ವೇರಿಯಸ್ ಕೈಂಡ್ಸ್ ಆಫ್ ಕ್ಲೋತ್ಸ್. ಈಗ ನೋಡಿ, ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಬ್ಯಾಂಗ್ಳೂರ್ ಆಗಿರೋದ್ರಿಂದ ಇಲ್ಲಿ ನಾವು ಏನು ನೋಡ್ತೀವಿ ಮಕ್ಕಳೇ, ಹಲವು ಥರದ ಜನರು ಬೆಂಗಳೂರಲ್ಲಿ ವಾಸಿಸ್ತಿರ್ತಾರೆ. ಈಗ ನಾರ್ತಿಂದನೂ ಜನ ಬೆಂಗಳೂರಲ್ಲಿ, ಬರೀ ನಾರ್ತ್ ಅಲ್ಲ, ವೆಸ್ಟರ್ನ್ ಕಂಟ್ರೀಸಿಂದ ಇದ್ದಾರೆ, ಆಯಿತಾ. ಫಾರಿನ್ ಕಂಟ್ರೀಸಿಂದ ಬ್ಯಾಂಗ್ಳೂರಲ್ಲಿ ವಾಸಿಸ್ತಿರ್ತಾರೆ, ಓದ್ತಿರ್ತಾರೆ, ಎಜುಕೇಷನ್ ಪಡಿತಿರ್ತಾರೆ, ಆಯಿತಾ. ತುಂಬ ಜನ ಇರ್ತಾರೆ. ಕೇರಳದಿಂದ ಇರ್ತಾರೆ, ತಮಿಳ್ನಾಡಿಂದ ಇರ್ತಾರೆ, ಮಹಾರಾಷ್ಟ್ರದಿಂದ ಇರ್ತಾರೆ, ಗೋವಾದಿಂದ ಇರ್ತಾರೆ, ವೆಸ್ಟರ್ನ್ ಫಾರಿನರ್ಸ್ ಇರ್ತಾರೆ, ಎಷ್ಟೋ ಜನ ಇರ್ತಾರೆ. ಅವಾಗ ನಾವು ಏನು ನೋಡ್ತೀವಿ, ವಿ ವಿಲ್ ಗೆಟ್ ಟು ಸಿ ಪೀಪಲ್ ಡ್ರೆಸ್ಡ್ ಇನ್ ವೇರಿಯಸ್ ಕೈಂಡ್ಸ್ ಆಫ್ ಕ್ಲಾತ್ಸ್. ಅಲ್ಲಿ ನಾವೇನು ನೋಡ್ತೀವಿ, ಬೇರೆ ಬೇರೆ ಥರದ್ರಲ್ಲಿ ಡ್ರೆಸ್ ಆಗಿರುವಂತಹ ಜನರನ್ನ ನೋಡ್ತೀವಿ. ಪೀಪಲ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ರೇಸಸ್ ಆ್ಯಂಡ್ ಪೀಪಲ್ ಕನ್ವರ್ಸಿಂಗ್ ದ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಅವ್ರ ಡ್ರೆಸ್ಸಿಂಗ್ ಸೆನ್ಸಿಂದ ಗೊತ್ತಾಗುತ್ತೆ ನಮಗೆ ಅವ್ರು ಯಾವ ದೇಶಕ್ಕೆ ಅಥವಾ ಯಾವ ಸ್ಟೇಟಿಗೆ ಬಿಲಾಂಗ್ ಮಾಡ್ತಾರಿರಬಹುದು. ಎಲ್ಲ ಡ್ರೆಸ್ ನೋಡಿದ್ರು ಹೇಳಕ್ಕೆ ಬರಲ್ಲ, ಆದರೆ ಸ್ವಲ್ಪ ಪಾಯಿಂಟೆಡ್ ಇರುತ್ತಲ್ಲ. ಈಗ ನೋಡಿ, ಅದು ಏನು ವೈಟ್ ಸೀರೆ ಹಾಕ್ಕೊತಾರಲ್ಲ ಕೇರಳದವರು, ಅದು ನೋಡಿದ್ರೆ ಗೊತ್ತಾಗುತ್ತೆ ಇದು ಕೇರಳನ್ ಸ್ಟೈಲು. ಯಾರಾದರೂ ಹುಡುಗಿ ಹಾಕ್ಕೊಂಡಿದ್ರೆ ಓ ಈ ಕೇರಳದ ಹುಡುಗಿ ಇರಬಹುದು ಅಂತ ಗೊತ್ತಾಗುತ್ತೆ, ಹೌದಲ್ವಾ. ಆ ಥರ ಒಂಚೂರು ಗೊತ್ತಾಗತ್ತೆ. ಆಮೇಲೆ ಅವ್ರ ಲ್ಯಾಂಗ್ವೇಜ್ ನೋಡಿಬಿಟ್ಟು ಗೊತ್ತಾಗತ್ತೆ ಅವ್ರು ಯಾವ ಕಲ್ಚರಿಗೆ ಬಿಲಾಂಗ್ ಮಾಡ್ತಾರೆ, ಅವರು ಯಾವ ಸ್ಟೇಟಿಗೆ ಬಿಲಾಂಗ್ ಮಾಡ್ತಾರೆ ಅಂತ. ದೇರ್ ಕ್ಯಾನ್ ನಾಟ್ ಬಿ ಸೇಮ್ ಕೈಂಡ್ ಆಫ್ ಕಲ್ಚರ್ ಇನ್ ಎನಿ ಸೊಸೈಟಿ. ಒಂದೇ ಥರದ ಕಲ್ಚರ್ ಎಲ್ಲ ಸೊಸೈಟಿಯಲ್ಲೂ ಇರಲ್ಲ ಮಕ್ಕಳು. ಒಂದೊಂದು ಸೊಸೈಟಿಯಲ್ಲೂ ಕೂಡ ಬೇರೆ ಬೇರೆ ಕಲ್ಚರ್ ಇರುತ್ತೆ. ದೇರ್ ವಿಲ್ ಬಿ ಡಿಫ್ರೆಂಟ್ ಕಲ್ಚರ್ಸ್ ಡಿಪೆಂಡಿಂಗ್ ಆನ್ ರಿಲಿಜಿಯಸ್ ಆ್ಯಂಡ್ ಲೈಫ್ ಸ್ಟೈಲ್ಸ್. ಕಲ್ಚರ್ ಜಾಸ್ತಿ ಡಿಪೆಂಡ್ ಆಗೋದು ಯಾವ್ದ ಮೇಲೆ ಮಕ್ಕಳೇ ಅಂದರೆ ರಿಲಿಜನ್ ಮೇಲೆ, ಆಯಿತಾ. ರಿಲಿಜನ್ ಮೇಲೆ ಜಾಸ್ತಿ ಡಿಪೆಂಡ್ ರಿಲಿಜನ್ ಬಂದಾಗ ಇಡೀ ಕಲ್ಚರೇ ಚೇಂಜ್ ಆಗಿಬಿಡುತ್ತೆ. ಈಗ ನೋಡಿ, ನಾನು ಬರೀ ನಿಮಗೆ ಅರ್ಥ ಮಾಡಿಸೋದಕ್ಕೆ ಕಂಪ್ಯಾರಿಷನ್ ಮಾಡ್ತಿದ್ದೀನಿ. ಈಗ ಮುಸ್ಲಿಮ್ಸಿಂದು ಹೊರಗಡೆ ಮುಸ್ಲಿಮ್ಸಿಗೆ ಯಾರಿಗೆ ನೋಡಿದ್ರು ನೀವು ಬುರ್ಕಾದಲ್ಲಿ ಈ ಥರ ಎಲ್ಲ ನೋಡ್ತೀರಾ. ಇದು ನಿಮಗೆ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದಾಗ ಏನು ಗೊತ್ತಾಗ್ಬಿಡುತ್ತೆ, ಇವ್ರು ಮುಸ್ಲಿಮ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ನಾವು ಹಿಂದೂಸಿಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಮೇನು, ಹುಡುಗಿಯವ್ರಿಗೆ ನೋಡಿದ್ರೆ ಬಿಂದಿ ಇಟ್ಟಿರ್ತಾರೆ, ಆಯಿತಾ. ಬ್ಯಾಂಗಲ್ಸ್ ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವರು ಹಿಂದೂಸು ಅಂತ, ಆಯಿತಾ ಮಕ್ಕಳೇ. ಕ್ರಿಶ್ಚಿಯನ್ಸಿಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಸಿಸ್ಟರ್ಸ್ ಇರ್ತಾರಲ್ಲ ವೈಟ್ ಡ್ರೆಸ್ಸಲ್ಲಿ, ಹಾಗೆ ಅವ್ರು ನಾರ್ಮಲ್ ಡ್ರೆಸ್ಸಲ್ಲಿದ್ದರೆ ಅಷ್ಟು ಗೊತ್ತಾಗಲ್ಲ, ಆದರೆ ನಾವು ವೈಟ್ ಡ್ರೆಸ್ಸಲ್ಲಿ ನೋಡಿದ ತಕ್ಷಣ ಇವರು ಕ್ರಿಶ್ಚಿಯನ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ಸಿಖ್ಗಳನ್ನು ನೋಡಿದಾಗ ಅವ್ರು ಏನು ಮಾಡಿರ್ತಾರೆ, ಇಲ್ಲಿ ಒಂದು ಪೇಠ ಕಟ್ಟಿರ್ತಾರೆ, ಆಯಿತಾ. ಅದನ್ನ ನೋಡಿದ ತಕ್ಷಣ ಇವರು ಸಿಖ್ ಜನರು ಅಂತ ಗೊತ್ತಾಗ್ಬಿಡುತ್ತೆ, ಆಯಿತಾ. ಇದೆಲ್ಲ ಏನು ಇಂಪಾರ್ಟೆಂಟ್, ಇದು ರಿಲಿಜಿಯನ್ ಮೇಲೆ ಅವರ ಕಲ್ಚರ್ ಡಿಪೆಂಡ್ ಆಗುತ್ತೆ ಅಂತ ಎಕ್ಸಾಂಪಲ್ ಕೊಟ್ಟೆ, ಆಯಿತಾ ಮಕ್ಕಳೇ. ನೆಕ್ಸ್ಟು ಆ್ಯಂಡ್ ಲೈಫ್ ಸ್ಟೈಲ್, ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅದ್ರ ಮೇಲೂ ಕಲ್ಚರ್ ಡಿಪೆಂಡ್ ಆಗುತ್ತೆ. ಫಾಲೋಡ್ ಬೈ ಪೀಪಲ್. ವಿ ಕಾಲ್ ದಿಸ್ ಪ್ಯೂರಲಿಸ್ಟಿಕ್ ಕಲ್ಚರ್ ಅಂತ ಹೇಳ್ತೀವಿ ಇದನ್ನು, ಆಯಿತಾ ಮಕ್ಕಳೇ. ನೆಕ್ಸ್ಟ್ ನೋಡೋಣ. ಈವನ್ ವೆನ್ ಕಲ್ಚರ್ಸ್ ವೇರಿ, ಕಲ್ಚರ್ ಯಾವಾಗ ಡಿಫ್ರೆಂಟ್ ಆಗಿ ಇದ್ದರೂ ಕೂಡ, ಈಗ ನಾನು ಹೇಳಿದೆ ಆಯಿತಾ, ಮಹಾರಾಷ್ಟ್ರ ಅವ್ರದ್ದು ಕಲ್ಚರೇ ಬೇರೆ, ಜಮ್ಮು ಕಾಶ್ಮೀರ ಅವ್ರ ಕಲ್ಚರೇ ಬೇರೆ, ಅದೇ ನಮ್ಮ ಕೇರಳದವ್ರ ಕಲ್ಚರೇ ಬೇರೆ, ಕರ್ನಾಟಕದವ್ರ ಕಲ್ಚರೇ ಬೇರೆ, ಹೌದಲ್ವಾ. ಇದೆಲ್ಲ ಹೇಳಿದೆ. ದೇ ಕ್ಯಾನ್ ಇನ್ಫ್ಲುಯೆನ್ಸ್ ಒನ್ ಅನದರ್ ಡೀಪ್ಲಿ. ಆದರೆ ಇವ್ರ ಊಟಗಳು ತಿಂಡಿಗಳು ನಾವು ಯಾವಾಗ ಟೇಸ್ಟ್ ಮಾಡ್ತೀವಲ್ಲ, ಬೇರೆ ಬೇರೆ ಕಲ್ಚರಿನ ತಿಂಡಿ ಊಟ ಇದೆಲ್ಲ ಟೇಸ್ಟ್ ಮಾಡಿದಾಗ ನಮಗೆ ಇನ್ಫ್ಲುಯೆನ್ಸ್ ಮಾಡ್ದಂಗೆ ಆಗುತ್ತೆ, ನಮಗೆ ಮೇಲ್ ತಂದಂಗೆ, ನಮಗೇನೋ ಖುಷಿ ಕೊಡುತ್ತೆ ಬೇರೆದೆಲ್ಲ ನೋಡಿದಾಗ, ಟೇಸ್ಟ್ ಮಾಡಿದಾಗ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಮಾಡಿದಾಗ ಖುಷಿ ಕೊಡುತ್ತೆ. ಫಾರ್ ಇನ್ಸ್ಟೆನ್ಸ್, ದ ಚೂಡಿದಾರ್ ವೋನ್ ಬೈ ವುಮೆನ್ ಈಸ್ ಅ ಕೈಂಡ್ ಆಫ್ ಡ್ರೆಸ್ ವಿಚ್ ಹ್ಯಾಸ್ ಕಮ್ ಫ್ರಮ್ ಸೌತ್ ವೆಸ್ಟ್ ಇಂಡಿಯನ್ಸ್ ಟು ಅಸ್. ಈಗ ನೋಡಿ ಹೇಳ್ತಿದ್ದಾರೆ, ಚೂಡಿದಾರ್ ಏನು ವೇರ್ ಮಾಡ್ತೀವಲ್ಲ, ಇಷ್ಟು ಟಾಪು ಮತ್ತು ಪ್ಯಾಂಟು ಕೆಳಗೆ, ಅದು ಸೌತ್ ಇಂಡಿಯನ್ಸಿನ ಸ್ಟೈಲು ಅಂತ ಹೇಳ್ತಿದ್ದಾರೆ, ಅದು ಅಲ್ಲಿಂದ ಬಂದಿರೋದು ಅಂತ ಹೇಳ್ತಿದ್ದಾರೆ. ಇನ್ ದ ಸೇಮ್ ಮ್ಯಾನರ್ ದ ಟ್ರೌಸರ್ಸ್ ಆ್ಯಂಡ್ ಟೀ ಶರ್ಟ್ಸ್ ದಟ್ ವಿ ವೇರ್, ಟ್ರೌಸರ್ಸ್ ಪ್ಯಾಂಟ್ಸ್ ಮತ್ತು ಟೀ ಶರ್ಟ್ಸ್ ಏನು ವೇರ್ ಮಾಡ್ತೀವಲ್ಲ, ದ ಇಂಗ್ಲೀಷ್ ಲ್ಯಾಂಗ್ವೇಜ್, ಇದು ಇಂಗ್ಲೀಷ್ ಅವ್ರದ್ದು
ಪ್ಯಾಟ್ರನ್ ನಮಗೆ ಬಂದಿರೋದು ಅಂತ ಹೇಳ್ತೀವಿ, ಕಲ್ಚರ್ ಬಂದಿರೋದು. ದಟ್ ವಿ ಸ್ಪೀಕ್ ಹ್ಯಾವ್ ಕಮ್ ಟು ಅಸ್ ಫ್ರಮ್ ದ ಬ್ರಿಟಿಷ್. ಇದು ನಮಗೆ ಬ್ರಿಟಿಷ್ ಅವರಿಂದ ಬಂದಿರೋದು. ಇನ್ ಇಂಡಿಯಾ ವಿ ಗೆಟ್ ಟು ಸಿ ಅ ಪ್ಯೂರಲಿಸ್ಟಿಕ್ culture consisting of hundreds of tribes, thousands of castes, many races, and hundreds of languages. That is the reason why India is said to have unity in diversity. ನೋಡಿ ಮಕ್ಕಳೇ, ನಮ್ಮ ಇಂಡಿಯಾ ಹೇಳಬೇಕಂದ್ರೆ ತುಂಬ ಪ್ಯೂರ್ ಆಗಿರೋದು, ತುಂಬ ಡಿಫ್ರೆಂಟ್ ಆಗಿರೋದು ಬೇರೆ ಕಂಟ್ರೀಸ್ಗಿಂತ. ನೋಡಿ, ಇಲ್ಲಿ ಬ್ರಿಟಿಷ್ ಬಿಟ್ಟು ಹೋಗಿರೋದನ್ನು ನಾವು ಈಗಲೂ ಕಂಟಿನ್ಯೂ ಮಾಡ್ತಿದ್ದೀವಿ, ಇಂಗ್ಲೀಷಲ್ಲೇ ಮಾತಾಡ್ತೀವಿ, ಹೌದಲ್ವಾ? ಎಲ್ರಿಗೂ ಈಸಿ ಆಗತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ನಮ್ಮ ಇಂಡಿಯಾದ್ರಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದೆ. ಇಂಗ್ಲೀಷ್ ಒಂದು ನಾರ್ಮಲ್ ಲ್ಯಾಂಗ್ವೇಜ್ ಆಗಿಬಿಟ್ಟಿದೆ. ಈಗ ನಾವು ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡ್ತೀವಿ, ಅದೇ ಮಹಾರಾಷ್ಟ್ರದಲ್ಲಿ ಮರಾಠಿ ಮಾತಾಡ್ತಾರೆ, ಹೌದಲ್ವಾ? ನಾವು ಕನ್ವರ್ಸೇಷನ್ ಮಾಡಬೇಕಂದ್ರೆ ಇಂಗ್ಲೀಷು ಅವ್ರ ಸ್ಟೇಟಲ್ಲೂ ಕಲಿತಾರೆ, ನಮ್ಮ ಸ್ಟೇಟಲ್ಲೂ ಕಲಿತೀವಿ. ಇದು ನಮಗೆ ಈಸಿ ವೇ ಆಗುತ್ತೆ ಮಾತಾಡೋದಕ್ಕೆಲ್ಲ, ಹೌದಲ್ವಾ? ಅದನ್ನು ನಾವು ಕಂಟಿನ್ಯೂ ಮಾಡ್ತಿದ್ದೀವಿ, ಆಯಿತಾ? ಆಮೇಲೆ ಇಂಡಿಯಾದಲ್ಲಿರುವಂತಹ ಹಂಡ್ರೆಡ್ಸ್ ಆಫ್ ಟ್ರೈಬ್ಸ್, ಏನು ವಿಲೇಜಸ್ ಇದೆಲ್ಲ ಇದೆಯಲ್ಲ, ಅದು ಇದ್ದರೂ ಕೂಡ ಥೌಸಂಡ್ಸ್ ಆಫ್ ಕ್ಯಾಸ್ಟ್, ಡಿಫ್ರೆಂಟ್ ಕ್ಯಾಸ್ಟ್ಗಳಿದ್ದರೂ ಕೂಡ, ಮತ್ತು ಹಂಡ್ರೆಡ್ಸ್ ಆಫ್ ಲ್ಯಾಂಗ್ವೇಜಸ್ ಇದ್ದರೂ ಕೂಡ ಏನಿದೆ, ಇಂಡಿಯಾ ಯೂನಿಟಿ ಇನ್ ಡೈವರ್ಸಿಟಿ. ಇಷ್ಟು ಡೈವರ್ಸಿಟಿಗಳಿದ್ರು, ಇಷ್ಟು ಬೇರೆ ಬೇರೆ ಥರ ಜನಗಳಿದ್ದರೂ ಎಲ್ಲರೂ ಏನು ಒಂದೇ ಥರ ಸೇರ್ಕೊಂಡು ಇದ್ದಾರೆ ಅಂತ ಹೇಳ್ಬೋದು, ಆಯಿತಾ? ಒಂದೇ ಥರ ಇಂಡಿಯನ್ಸ್, ಆಯಿತಾ? ನಾವು ಯಾವುದೇ ಸ್ಟೇಟ್ ಅವ್ರು ಇರಲಿ, ಯಾವುದೇ ವಿಲೇಜ್ ಅವ್ರು ಇರಲಿ, ನಾವೆಲ್ಲ ಏನು ಇಂಡಿಯನ್ಸ್. ಅದೇ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳೋದು. ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್. ನೌ ದಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ದಟ್ ಕಲ್ಚರ್ ಈಸ್ ಆ್ಯಂಡ್ ಹೌ ಡೈವರ್ಸ್ ಇಟ್ ಕ್ಯಾನ್ ಬಿ. ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ನಮಗೆ ಗೊತ್ತಾಯಿತು ಕಲ್ಚರ್. ಲೆಟ್ ಅಸ್ ನೋ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಕಲ್ಚರ್. ಕಲ್ಚರಲ್ಲಿ ಏನೇನು ಕಾನ್ಸ್ಟಿಟ್ಯೂಟ್ ಆಗಿದೆ. ಕಲ್ಚರ್ ಈಸ್ ಮೇಡ್ ಅಪ್ ಆಫ್ ಬಿಲೀವ್ಸ್. ಕಲ್ಚರ್ ಯಾವುದರಿಂದ ಆಗಿದೆ ಅಂದರೆ ಬಿಲೀವ್. ನಾವು ಯಾರ ಮೇಲೆ ಬಿಲೀವ್ ಮಾಡ್ತಿದ್ದೀವಿ, ಯಾವ ಗಾಡ್ ಮೇಲೆ, ಯಾವ ರಿಲಿಜನಲ್ಲಿ, ಯಾರ ಮೇಲೆ ನಮ್ಮ ಬಿಲೀವ್ ಇದೆ ಅಂತ, ಆಯಿತಾ? ವ್ಯಾಲ್ಯೂಸ್, ಆಯಿತಾ? ನಾವು ಅದನ್ನು ನಡೆಸ್ತಿದ್ದೀವ, ನಾವು ಒಂದು ಗಾಡ್ನ ಬಿಲೀವ್ ಮಾಡ್ತಿದ್ದೀವಿ ಅಂದರೆ ಅವ್ರು ಹೇಳಿರೋದನ್ನೆಲ್ಲ ನಾವು ಅವ್ರು ಹೇಳಿರೋ ರಸ್ತೆ ಮೇಲೆ ನಡೀತಿದ್ದೀವ, ಇದೆಲ್ಲ ಇಂಪಾರ್ಟೆಂಟ್. ಆಮೇಲೆ ರೂಲ್ಸ್, ನಮ್ಮ ಕಲ್ಚರಲ್ಲಿ ಏನು ರೂಲ್ಸ್ ಇದೆ ಅದನ್ನು ನಾವು ಅದರಲ್ಲಿ ನಾವು ಇದ್ದೀವ, ಆ ರೂಲ್ಸ್ನ ನಾವು ಫಾಲೋ ಮಾಡ್ತಿದ್ದೀವ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೋಷಿಯಲ್ ಕನ್ವೆನ್ಷನ್ಸ್ ಆ್ಯಂಡ್ ಮಾರಲ್ಸ್. ಸೋಷಿಯಲ್ ಕನ್ವೆನ್ಷನ್ಸು ಮತ್ತು ಮಾರಲ್ಸ್, ಆಯಿತಾ ಮಕ್ಕಳೇ? ಇದು ಕೂಡ ನಮ್ಮಲ್ಲಿ ಇದೆಯಾ ಅಂತ ನೋಡಬೇಕು. ದೀಸ್ ಕ್ಯಾನ್ ಕಲೆಕ್ಟಿವ್ಲಿ ಬಿ ಕಾಲ್ಡ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಇದನ್ನೇ ನಾವು ಕಸ್ಟಮ್ ಮತ್ತು ಟ್ರೆಡಿಷನ್ ಅಂತ ಹೇಳ್ತೀವಿ. ಫ್ರೀಡಮ್, ಹಾನೆಸ್ಟಿ, ಟ್ರೂ ಫ್ರೆಂಡ್ಶಿಪ್, ಕ್ಲೀನ್ಲಿನೆಸ್, ಹ್ಯುಮಿಲಿಟಿ, ಪ್ಯಾಟ್ರಿಯಾಟಿಸಮ್ ಎಕ್ಸೆಟ್ರಾ ವ್ಯಾಲ್ಯೂಸ್. ನೋಡಿ ಮಕ್ಕಳೇ, ಫ್ರೀಡಮ್ ಇದೆಯಾ ನಮಗೆ? ನಾವು ಫ್ರೀಡಮ್ ಆಗಿದ್ದೀವ, ನಾವು ಹಾನೆಸ್ಟ್ ಆಗಿದ್ದೀವ, ನಮ್ಮ ಪೇರೆಂಟ್ಸಿಗೆ, ನಮ್ಮ ಕಲ್ಚರಿಗೆ, ನಮ್ಮ ಮನೆಗೆ, ನಮ್ಮ ಸೊಸೈಟಿಗೆ ನಾವು ಹಾನೆಸ್ಟ್ ಆಗಿದ್ದೀವ. ಟ್ರೂ ಫ್ರೆಂಡ್ಶಿಪ್ ಇದೆಯಾ ನಮ್ಮ ಹತ್ರ? ನಾವು ಯಾವುದಾದ್ರೂ ಫ್ರೆಂಡ್ಶಿಪ್ ಕರೆಕ್ಟಾಗಿ ನಿಭಾಯಿಸ್ತಿದ್ದೀವ? ಅವ್ರು ಹೇಳಿದ್ದನ್ನು ನಾವು ಬೇರೆಯವ್ರ ಹತ್ರ ಹೋಗಿ ಬೇಗ ಹೇಳಿಬಿಡ್ತೀವ, ಅಥವಾ ಅವ್ರಿಗೆ ಬೇಕಾದಾಗ ಹೆಲ್ಪ್ ಮಾಡ್ತೀವ ಇಲ್ವೋ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಕ್ಲೀನ್ಲಿನೆಸ್ ಮಕ್ಕಳೇ, ಹೆಲ್ದಿಯಾಗಿರಬೇಕು ಅಂದರೆ ಮೊದಲು ಬರೋದು ಕ್ಲೀನ್ಲಿನೆಸ್. ಕ್ಲೀನ್ಲಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆನಾ ಮಕ್ಕಳೇ? ಇದಿಲ್ಲ ಅಂದರೆ ನೋಡಿ ಮಕ್ಕಳೇ, ನಾವು ಎಷ್ಟೇ ಹಣ ಸಂಪಾದಿಸಲಿ, ನಾವು ಏನೇ ಮಾಡಲಿ, ನಮ್ಮ ಹತ್ರ ಹೆಲ್ತ್ ಸರಿ ಇಲ್ಲ ಅಂದರೆ ಆ ಹಣದ್ದು ನಾವೇನು ಮಾಡೋಕ್ಕಾಗಲ್ಲ. ಹೇಳ್ಬೋದು, ನಾನು ದೊಡ್ಡ ಇದ್ರಲ್ಲಿ ಹೋಗ್ಬಿಟ್ಟು ಆಪ್ರೇಷನೋ ಏನೋ ಮಾಡಿಸ್ಕೊಂಡು, ಎಕ್ಸಾಂಪಲ್ ಕೊಡ್ತಿದ್ದೀನಿ, ಏನೋ ಮಾಡಿಸ್ಕೊಂಡು ನಾನು ಬದುಕಿರ್ತೀನಿ ಅಂತ. ಆಗಲ್ಲ ಮಕ್ಕಳೇ, ಏನು ಮಾಡಿದ್ರೂ ಆಗಲ್ಲ. ಒಂಚೂರು ಏನಾದರೂ ನೋವು ಬಂತು ಅಂದ್ಕೊಳ್ಳಿ, ನೆನ್ಪು ಮಾಡ್ಕೊಳ್ಳಿ, ಆ ನೋವಲ್ಲಿ ನಮಗೇನೇನೋ ನೆನಪಾಗ್ಬಿಡತ್ತೆ. ದೇವ್ರೆ, ನನಗೆ ಜೀವನನೇ ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳ್ತೀವಿ. ಅದನ್ನ ನೆನ್ಪು ಮಾಡಿಕೊಂಡ್ರೆ ಸಾಕು, ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ. ಏನಾದರೂ ಒಂದು ಕಿವಿ ನೋವೋ, ಹಲ್ಲು ನೋವೋ, ಹೊಟ್ಟೆ ನೋವೋ ಏನೋ ಬರಲಿ, ಆವಾಗ ಗೊತ್ತಾಗುತ್ತೆ ಇದು ಹೆಲ್ತು ಎಷ್ಟು ಇಂಪಾರ್ಟೆಂಟು ಅನ್ನೋದು, ಆಯಿತಾ ಮಕ್ಕಳೇ? ಅದಕ್ಕೆ ನಾವು ಕ್ಲೀನಾಗಿರಬೇಕು, ನೀಟಾಗಿರಬೇಕು, ಹೆಲ್ದಿ ಫುಡ್ನ ಕನ್ಸ್ಯೂಮ್ ಮಾಡಬೇಕು, ಆಯಿತಾ? ಏನೇನೋ ಸಿಕ್ಕಿದ್ದೆಲ್ಲ ತಿಂದು ನಮ್ಮ ಹೊಟ್ಟೆ ಡಸ್ಟ್ಬಿನ್ ಅಲ್ಲ ಮಕ್ಕಳೇ, ಏನೇನೋ ತಿಂದು ಹಾಳು ಮಾಡ್ಕೊಳಕ್ಕೆ ತುಂಬ ಹೆಲ್ದಿ ಐಟಮ್ಸ್ನ ತಿನ್ನೋದಕ್ಕೆ ಯೋಚನೆ ಮಾಡಬೇಕು. ಯಾಕಂದರೆ ಒಂದು ಹೆಲ್ದಿ ಲೈಫ್ನ ಲೀಡ್ ಮಾಡೋಕ್ಕೆ ಯಾವುದ್ರಲ್ಲೂ ಆ ಕಡೆ ಈ ಕಡೆ ಹಾಸ್ಪಿಟ್ಲಲ್ಲಿ ನಮ್ಮ ಜೀವನ ನಾವು ಅಲ್ಲಿ ಕಳಿಬಾರ್ದು ಅಂದರೆ ಒಂದು ಹೆಲ್ದಿ ಲೈಫ್ನ ಬೆಳಗ್ಗೆ ಎದ್ದು ಒಂಚೂರು ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ಆಯಿತಾ? ಏನು ನಿಮ್ಮ ಕಲ್ಚರಲ್ಲಿ ಏನಿರುತ್ತೆ, ಬೆಳಗ್ಗೆ ಎದ್ದು ಒಂಚೂರು ನಿಮ್ಮ ಮನೆಯಲ್ಲಿ ಟ್ರೆಡಿಷನ್ ಏನಿರುತ್ತೆ, ಬೆಳಗ್ಗೆ ಎದ್ದು ಏನು ಮಾಡಬೇಕು, ಆಯಿತಾ? ಅದನ್ನೆಲ್ಲ ಮಾಡಿ ಒಂಚೂರು ಬೇಗ ಹೇಳ್ಬೇಕು, ಬೇಗ ಮಲಗಬೇಕು. ಇದು ತುಂಬ ಇಂಪಾರ್ಟೆಂಟ್, ಆಯಿತಾ ಮಕ್ಕಳೇ? ಆಮೇಲೆ ಚೆನ್ನಾಗಿ ಮನೆಯಲ್ಲಿ ಓದೋದಾಯ್ತಾ, ಒಂಚೂರು ನಮ್ಮ ಅಮ್ಮಂಗೋ ಅಪ್ಪಂಗೋ ಹೆಲ್ಪ್ ಮಾಡೋದು, ಇದೆಲ್ಲ ಒಂಚೂರು ಎಕ್ಸಸೈಸ್ ಥರನೂ ಆಗುತ್ತೆ ನಮಗೆ ಹೆಲ್ಪ್ ಮಾಡಿದ್ರೆ, ಆಯಿತಾ?
ನಮ್ಮ ಮನೇನ ನಾವು ಕ್ಲೀನ್ ಇಟ್ಕೊಳ್ಬೇಕು, ನಮ್ಮನ್ನು ನಾವು ಕ್ಲೀನ್ ಇಟ್ಕೊಳ್ಬೇಕು, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಆಮೇಲೆ ಹ್ಯುಮಿಲಿಟಿ ಆ್ಯಂಡ್ ಪ್ಯಾಟ್ರಿಯೋಟಿಸಮ್ ಕೂಡ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಇದೆಲ್ಲ ಏನು ವ್ಯಾಲ್ಯೂಸ್. ವ್ಯಾಲ್ಯೂಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆ್ಯಸ್ ದ ಬಿಹೇವಿಯರಲ್ ಎಕ್ಸ್ಪೆಕ್ಟೆಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಬೈ ಸೊಸೈಟಿ. ಇದನ್ನು ನಾವು ವ್ಯಾಲ್ಯೂಸ್ನ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ, ಸೊಸೈಟಿಯಲ್ಲಿ ಬಿಹೇವಿಯರ್ ನೋಡ್ಬಿಟ್ಟು ಅಬ್ಸರ್ವ್ ಮಾಡ್ತೀವಿ. ವ್ಯಾಲ್ಯೂಸ್ ಎನೇಬಲ್ ಅಸ್ ಟು ಡಿಟರ್ಮೈನ್ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್ ಇನ್ ಎವ್ರಿ ಕಲ್ಚರ್. ಈ ವ್ಯಾಲ್ಯೂಸ್ನ ನೋಡಿದ್ರೆ ಗೊತ್ತಾಗುತ್ತೆ, ಇದನ್ನು ಪಾಲಿಸ್ತಿರೋರು ಒಳ್ಳೆಯವರು, ಇದನ್ನು ಇಲ್ದವರು ಕೆಟ್ಟವರು, ಬ್ಯಾಡ್ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ದೇರ್ ಆರ್ ಕನ್ವೆನ್ಷನ್ಸ್ ಆ್ಯಂಡ್ ಮಾರಲ್ಸ್ ಕೋಡ್ ಟು complement rules. Conventions are the activities we engage in again and again in our daily life. ನೋಡಿ ಮಕ್ಕಳೇ, ದೇರ್ ಆರ್ ಕನ್ವೆನ್ಷನ್ಸ್ ಆ್ಯಂಡ್ ಮಾರಲ್ಸ್ ಕೋಡ್ಸ್ ಟು ಕಾಂಪ್ಲಿಮೆಂಟ್ ರೂಲ್ಸ್ನ ನಡೆಸ್ಬೇಕಂದ್ರೆ ಒಂಚೂರು ಮಾರಲಿಟಿ ಇದೆಲ್ಲ ನಮ್ಮಲ್ಲಿ ಇರಬೇಕು. ಕನ್ವೆನ್ಷನ್ಸ್ ಆರ್ ದ ಆ್ಯಕ್ಟಿವಿಟೀಸ್ ವಿ ಎಂಗೇಜ್ ಇನ್ ಅಗೇನ್ ಆ್ಯಂಡ್ ಅಗೇನ್ ಇನ್ ಅವರ್ ಡೈಲಿ ಲೈಫ್ಸ್. ಕನ್ವೆನ್ಷನ್ ಏನು, ಈ ಕನ್ವೆನ್ಷನಿಂದ ಆ್ಯಕ್ಟಿವಿಟೀಸ್ ಏನಿರುತ್ತೆ ನಮ್ಮ ಲೈಫಲ್ಲಿ ಮತ್ತೆ ಮತ್ತೆ ದಿನದಲ್ಲಿ ಆಗ್ತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ದಿನದ ನಮ್ಮ ಲೈಫಲ್ಲಿ ಆಗ್ತಾನೆ ಇರುತ್ತೆ. ವಿ ಎಂಗೇಜ್ ಇನ್ ಈಟಿಂಗ್. ನೋಡಿ ಮಕ್ಕಳೇ, ಈ ಕನ್ವೆನ್ಷನ್ಸ್ ಅಂದರೆ ಏನು ಬರುತ್ತೆ ಗೊತ್ತಾ? ಈಟಿಂಗ್, ಸ್ಲೀಪಿಂಗ್, ಡೈಲಿ ರೂಟೀನಲ್ಲಿ ಏನು ಬರುತ್ತೆ ಅದು ಬರುತ್ತೆ. ಈಟಿಂಗ್, ಸ್ಲೀಪಿಂಗ್, ಗ್ರೀಟಿಂಗ್, ದೊಡ್ಡವ್ರಿಗೆ ಮಾತಾಡೋದು, ಅವರಿಗೆ ರೆಸ್ಪೆಕ್ಟ್ಫುಲ್ಲಾಗಿ ಗ್ರೀಟ್ ಮಾಡೋದಂದರೆ ಗುಡ್ ಮಾರ್ನಿಂಗ್, ನಮಸ್ತೆ ಇದೆಲ್ಲ ಹೇಳ್ತೀವಲ್ಲ, ಇದು ಆಯಿತಾ. ಆ್ಯಂಡ್ ಅದರ್ ಸಿಮಿಲರ್ ಆ್ಯಕ್ಟಿವಿಟೀಸ್ ಅಕಾರ್ಡಿಂಗ್ ಟು ದ ಪ್ರಿವಿಲಿಂಗ್ ಕನ್ವೆನ್ಷನ್ಸ್ ವಿತೌಟ್ ಗಿವಿಂಗ್ ಮಚ್ ಥಾಟ್ ಟು ದೆಮ್. ಈ ಕನ್ವೆನ್ಷನ್ಸ್ ಅಂದರೆ ಏನು ಹೇಳಿ ಮಕ್ಕಳೇ, ನಾವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ನಮ್ಮ ಡೈಲಿ ಲೈಫಲ್ಲಿ ಇದು ಆ್ಯಕ್ಟಿವಿಟೀಸ್ ಇದೆ ಅಂತೀವಲ್ಲ ಅದು, ಆಯಿತಾ. ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ತೀವಾ? ಇಲ್ಲ ಅಲ್ವಾ. ಬರೀ ಇದು ನಮ್ಮ ಡೈಲಿ ಆ್ಯಕ್ಟಿವಿಟೀಸ್. ಬೆಳಗ್ಗೆ ಹೇಳೋದು, ಅಪ್ಪ ಅಮ್ಮಂಗೆ ಗ್ರೀಟ್ ಮಾಡೋದು, ಅಥವಾ ಟೀಚರ್ಸಿಗೆ ಗ್ರೀಟ್ ಮಾಡೋದು ಸ್ಕೂಲಲ್ಲಿ ಎಂಟರ್ ಆದ ತಕ್ಷಣ, ಆಮೇಲೆ ಟೀಚರ್ಸಿಗೆ ನೋಡಿದಾಗ, ಇದೆಲ್ಲ ಏನು ಒಂದು ನಮ್ಮ ಡೈಲಿ ಆ್ಯಕ್ಟಿವಿಟೀಸ್, ಆಯಿತಾ. ದೀಸ್ ಆ್ಯಕ್ಟಿವಿಟೀಸ್ ಆರ್ ಇನ್ಸೆಪರೇಬಲ್ ಪಾರ್ಟ್ಸ್ ಆಫ್ ಕಲ್ಚರ್. ಇದೇನು ಸೆಪರೇಟ್ ಮಾಡೋಕ್ಕೆ ಆಗಲ್ಲ ಕಲ್ಚರಿಂದ. ಈ ಆ್ಯಕ್ಟಿವಿಟೀಸ್ಗಳನ್ನು ಕಲ್ಚರಿಂದ ಸೆಪರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಯು ಡು ನಾಟ್ ಆಸ್ಕ್ ಯುವರ್ ಟೀಚರ್ ಎವ್ರಿ ಡೇ ಹೌ ಯು ಹ್ಯಾವ್ ಟು ಸಿಟ್ ಡೌನ್ ಟು ಈಟ್ ಆರ್ ಸಿಟ್ ಇನ್ ಕ್ಲಾಸ್. ನೋಡಿ, ನಾವು ದಿನ ಕೇಳಲ್ಲ ನಮ್ಮ ಟೀಚರಿಗೆ ನಾನು ಹೇಗೆ ಕೂತ್ಕೊಳ್ಬೇಕು, ನಾನು ಹೇಗೆ ಊಟ ಮಾಡಬೇಕು ಅಂತ ಎಲ್ಲ ಕೇಳಲ್ಲ, ಹೌದಲ್ವಾ. ಯಾಕಂದರೆ ಇದು ನಾವು ಡೈಲಿ ಮಾಡೋ ರೂಟೀನ್, ನಮ್ಮದು ಡೈಲಿ ಮಾಡೋ ಕೆಲಸ, ಹೌದಲ್ವಾ. ಯು ವಿಲ್ ಹ್ಯಾವ್ ಲರ್ನ್ಡ್ ಆಲ್ ಆಫ್ ದೆಮ್ ಜಸ್ಟ್ ಥ್ರೂ ಪ್ರಾಕ್ಟೀಸ್ ಆಫ್ ಕನ್ವೆನ್ಷನ್ಸ್. ಇದು ನಾವು ದಿನ ಕರ್ತವ್ಯ ಅಂತ ಏನು ಹೇಳ್ತೀವಲ್ಲ, ದಿನ ಕೆಲಸಗಳಲ್ಲಿ, ನಮ್ಮ ದಿನ ಕಾರ್ಯಗಳಲ್ಲಿ ಬಂದುಬಿಟ್ಟಿದೆ. ಇದನ್ನೆಲ್ಲ ನಾವು ಕೇಳಿ ಮಾಡೋಲ್ಲ, ಹೌದಲ್ವಾ ಮಕ್ಕಳೇ. ಕನ್ವೆನ್ಷನ್ಸ್ ಎನೇಬಲ್ ಅಸ್ ಟು ಡೂ ಅವರ್ ಡೈಲಿ ಡ್ಯೂಟೀಸ್ ವಿತೌಟ್ ಎನಿ ಹೆಸಿಟೇಷನ್. ಈ ಕನ್ವೆನ್ಷನ್ಸ್ ಏನಿದೆ ನಮಗೆ ದಿನದ ಕರ್ತವ್ಯಗಳನ್ನು ಮಾಡೋಕ್ಕೆ, ದಿನ ಕಾರ್ಯಗಳನ್ನು ಮಾಡೋದಕ್ಕೆ ಏನು ಹೆಸಿಟೇಷನ್ ಆಗಲ್ಲ, ಹೆದರಿಕೆ ಈ ಥರದ್ದೇನು ಆಗಲ್ಲ, ನಮಗೆ ಆರಾಮಾಗಿ ನಾವು ಮಾಡ್ತೀವಿ ಅಂತ ಹೇಳ್ಬೋದು, ಆಯಿತಾ ಮಕ್ಕಳೇ. ಇಲ್ಲಿಗೆ ನಮ್ಮ ಚಾಪ್ಟರ್ ಮುಗೀತು ಮಕ್ಕಳೇ. ತುಂಬ ಸಿಂಪಲ್ ಆಗಿರೋದು, ಬರೀ ನಾಲೆಡ್ಜ್, ನಮಗೆ ಕಲ್ಚರ್ ಬಗ್ಗೆ ನಾಲೆಡ್ಜ್ ಕೊಡೋದಕ್ಕೆ ಒಂದು ಸಿಂಪಲ್ಲಾಗಿ ತುಂಬ ಸ್ವೀಟ್ ಆಗಿರುವಂಥ ಚಾಪ್ಟರು ಕೊಟ್ಟಿದ್ರು. ಇದು ನಮ್ಮದು ಫಿನಿಶ್ ಆಯಿತು ಮಕ್ಕಳೇ. ಕಲ್ಚರ್ ಅಂದರೆ ಮಕ್ಕಳೇ ಜಾಸ್ತಿ ಏನಿಲ್ಲ, ನಾವು ಹೇಗಿದ್ದೀವಿ, ನಮ್ಮ ಬಿಹೇವಿಯರ್ ಹೇಗಿದೆ, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿದೆ, ನಾವು ಯಾವ ಥರ ಭಾಷೆನ ಯೂಸ್ ಮಾಡ್ತೀವಿ, ಯಾವ ಥರ ಮಾತಾಡ್ತೀವಿ, ನಮಗೆಷ್ಟು ನಾಲೆಡ್ಜ್ ಇದೆ, ಇದೆಲ್ಲ ಏನು ಬರುತ್ತಲ್ಲ ಇದನ್ನೇ ನಾವು ಕಲ್ಚರ್ ಅಂತ ಹೇಳ್ತೀವಿ ಮಕ್ಕಳೇ, ಆಯಿತಾ. ಜಾಸ್ತಿ ಕಲ್ಚರ್ ಎಲ್ಲಿದೆ ಅಂದರೆ ನಮ್ಮ ಇಂಡಿಯಾದ್ರಲ್ಲಿ ಮಕ್ಕಳೇ. ಒಂದೊಂದು ಜಾಗದಲ್ಲಿ ಹೋದರೂ ನಾವು ಬರೀ ಕರ್ನಾಟಕ ಅಂತ ಕಲ್ಚರ್ ತೊಗೊತೀವಿ. ಕರ್ನಾಟಕದಲ್ಲಿ 1000 ಟೈಪ್ಸ್ ಕಲ್ಚರ್ ಇರುತ್ತೆ, ಹೌದಲ್ವಾ. ಈಗ ನೀವೇ ನೋಡಿ, ನನಗೆ ಒಂದು ನಿಮ್ಮದು ಎಕ್ಸಾಂಪಲ್ ಗೊತ್ತಿದೆ. ನೀವು ಮಾರಿ ಹಬ್ಬ ಮಾಡ್ತೀರಾ, ಹೌದಲ್ವಾ. ಆ ಮಾರಿ ಹಬ್ಬನ ಎಲ್ಲ ಊರವರು ಒಂದೇ ಟೈಮಲ್ಲಿ ಮಾಡಲ್ಲ ಅಂತೆ, ಆಯಿತಾ. ಇದು ನನಗೆ ಗೊತ್ತಿರೋದು, ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ, ತಪ್ಪಾಗಿದ್ದರೆ ಹೇಳಿ, ಆಯಿತಾ. ನನಗೆ ಗೊತ್ತಿಲ್ಲ ಅಷ್ಟು. ಈ ಮಾರಿ ಹಬ್ಬನ ಒಂದೊಂದು ಊರವರು ಕೂಡ ಒಂದೊಂದು ಟೈಮಲ್ಲಿ ಮಾಡ್ತಾರಂತೆ. ಒಬ್ಬೊಬ್ಬರು 5 ವರ್ಷಕ್ಕೆ ಒಂದು ಸತಿ ಮಾಡ್ತಾರಂತೆ, ಒಬ್ಬೊಬ್ಬರು 1 ವರ್ಷಕ್ಕೆ ಒಂದು ಸತಿ ಮಾಡ್ತಾರಂತೆ. ಮತ್ತು ಒಂದು ಊರಲ್ಲಿ ಮಾಡಿರೋ ಟೈಮಿಗೆ ಮಾರಿ ಹಬ್ಬ ಇನ್ನೊಂದು ಊರಲ್ಲಿ ಮಾಡಲ್ಲಂತೆ, ಚೇಂಜಸ್ ಇರೋದಂತೆ. ಈ ಊರಲ್ಲಿ ಮಾಡಿದಾಗ ಹಬ್ಬ ಬೇರೆ ಬೇರೆ ಊರುಗಳವರು ಈ ಊರಿಗೆ ಬರ್ತಾರಂತೆ, ಬೇರೆ ಊರಲ್ಲಿ ಮಾಡಿದಾಗ ಹಬ್ಬ ಈ ಊರವರು ಆ ಊರಿಗೆ ಹೋಗ್ತಾರಂತೆ. ಮತ್ತು ಯಾರ್ಯಾರ ಫ್ಯಾಮ್ಲಿಯಲ್ಲಿ ಹಬ್ಬ ಮಾಡ್ತಾರೋ ಒಂದೊಂದು ಫ್ಯಾಮ್ಲಿಯಲ್ಲೂ ಕೂಡ ಅದು ಮಾಡೋ ಸ್ಟೈಲೇ ಬೇರೆ ಇರುತ್ತಂತೆ, ಆಯಿತಾ ಮಕ್ಕಳೇ. ಮತ್ತು ನಮ್ಮ ಕಲ್ಚರಲ್ಲೂ ಅಷ್ಟೇ,
ನಾವು ಒಬ್ಬರು ಮಾಡೋ ಥರ ಈದ್ ಇನ್ನೊಬ್ಬರು ಸೆಲೆಬ್ರೇಟ್ ಮಾಡಲ್ಲ, ಹೌದಾ? ಒಬ್ಬರು ಬೇರೆ ಸ್ಟೈಲಲ್ಲಿ ಈದ್ನ ಸೆಲೆಬ್ರೇಟ್ ಮಾಡ್ತಾರೆ, ಇನ್ನೊಬ್ಬರು ಬೇರೆ ಸ್ಟೈಲಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಒಬ್ಬರು ಈದ್ ಅಂದರೆ ಒಂಚೂರು ಹೊರಗಡೆ ತಿರುಗೋದು, ಎಂಜಾಯ್ ಮಾಡೋದು, ಈ ಥರ ಮಾಡ್ತಾರೆ. ಒಬ್ಬರು ಫುಲ್ ಕಲ್ಚರಲ್ಲು ಕುರಾನ್ ಓದಿ, ನಮಾಜ್ ಓದಿ, ಮನೆಯಲ್ಲಿದ್ದು ಗ್ರೀಟ್ ಮಾಡಿ, ಒಳ್ಳೆ ಗಾಡ್ನ ನೆನ್ಪು ಮಾಡ್ಕೊಂಡು ಈ ಥರ ಮಾಡ್ತಾರೆ. ಇನ್ನೊಬ್ಬರು ಚೆನ್ನಾಗಿ ಒಂಚೂರು ಇದು ಇರುತ್ತೆ, ಒಂಚೂರು ಓಡಾಡ್ತೀವಿ, ಒಂಚೂರು ಮಾತಾಡ್ತೀವಿ, ಇದು ಇರುತ್ತೆ, ಒಂಚೂರು ಗಾಡಿನ ಇದನ್ನು ಮಾಡೋದು, ನಮಾಜ್ ಓದೋದು, ಇದು ಒಂಚೂರು ಇರುತ್ತೆ, ಅದು ಒಂಚೂರು ಇರುತ್ತೆ, ಒಂಚೂರು ತಿನ್ನೋದಿರುತ್ತೆ, ಈ ಥರ ಇರುತ್ತೆ. ಒಬ್ಬೊಬ್ಬರು ಬರೀ ತಿಂದು ಈದ್ ಮಾಡ್ತಾರೆ, ಆ ಥರನೂ ಇರುತ್ತೆ. ಆಯಿತಾ ಮಕ್ಕಳೇ? ಇದು ಒಂದು ಸಣ್ಣ ಎಕ್ಸಾಂಪಲ್ ನಿಮಗೆ ಕಲ್ಚರ್ ಅರ್ಥ ಮಾಡಿಸೋದಕ್ಕೆ. ಒಂದೊಂದು ಫ್ಯಾಮ್ಲಿಯಲ್ಲೂ ಒಂದೊಂದು ಮನೆಯಲ್ಲೂ ಅವರ ಕಲ್ಚರು ಬೇರೆ ಬೇರೆ ಥರನೇ ಇರುತ್ತೆ ಮಕ್ಕಳೇ. ಅವರು ಅಜ್ಜ ಅಜ್ಜಿ ಅವ್ರ ತಂದೆ ತಾಯಿ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಆ ಥರ ಅವರು ಮುಂದೆ ಹೋಗ್ತಾ ಇರ್ತಾರೆ. ಆಯಿತಾ ಮಕ್ಕಳೇ? ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನಮ್ಮ ನೆಕ್ಸ್ಟ್ ಚಾಪ್ಟರ್ ಬೇಗ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರ್ಥ ಆಗಿದೆಯಾ ಅಂತ ಹೇಳಿ. ಆಯಿತಾ ಮಕ್ಕಳೇ? ಥ್ಯಾಂಕ್ ಯು.